ಸ್ಪ್ಲಿಟ್ಸ್ ವಿಲ್ಲಾ ಸೀಸನ್ 16 ಸ್ಪರ್ಧಿ ಪ್ರೀತ್ ಸಿಂಗ್ ಮುಂಬೈನಲ್ಲಿ ಭೀಕರ ಹಲ್ಲೆಗೆ ಒಳಗಾಗಿದ್ದಾರೆ. ಕ್ಲಬ್ನಲ್ಲಿ ನಡೆದ ಘಟನೆಯಲ್ಲಿ ಅವರ ಹಲ್ಲು ಮುರಿದು ಮುಖಕ್ಕೆ ಗಾಯಗಳಾಗಿವೆ. ನಟಿ ಈ ಕುರಿತು ತಮ್ಮ ಇನ್ಸ್ಟಾಗ್ರಾಂನಲ್ಲಿ ವಿಡಿಯೋ ಹಂಚಿಕೊಂಡಿದ್ದು, ಮುಂಬೈನಲ್ಲಿ ಮಹಿಳೆಯರಿಗೆ ಸುರಕ್ಷತೆ ಇಲ್ಲ ಅಂತ ಆತಂಕ ವ್ಯಕ್ತಪಡಿಸಿದ್ದಾರೆ. ಈ ವೈರಲ್ ವಿಡಿಯೋದಲ್ಲಿ ಅವರ ದುಸ್ಥಿತಿಯನ್ನು ನೋಡಿ ಅನೇಕರು ಆಕ್ರೋಶ ವ್ಯಕ್ತಪಡಿಸಿದ್ದು, ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅಂತ ಒತ್ತಾಯಿಸಿದ್ದಾರೆ. ಸ್ಪ್ಲಿಟ್ಸ್ ವಿಲ್ಲಾ ಸೀಸನ್ 16 ರಿಯಾಲಿಟಿ ಶೋ ಸ್ಪರ್ಧಿ ಪ್ರೀತ್ ಸಿಂಗ್ ಪ್ರಸ್ತುತ ಸುದ್ದಿಯಲ್ಲಿದ್ದಾರೆ. ಇತ್ತೀಚೆಗೆ ನಟಿ ಸಾಮಾಜಿಕ ಮಾಧ್ಯಮದಲ್ಲಿ ವಿಡಿಯೋವನ್ನು ಹಂಚಿಕೊಂಡಿದ್ರು. ತಮಗೆ ಸಂಭವಿಸಿದ ಆಘಾತಕಾರಿ ಘಟನೆಯ ಬಗ್ಗೆ ಹೇಳಿದ್ರು. ಪ್ರೀತ್ ಸಿಂಗ್ ಇನ್ಸ್ಟಾಗ್ರಾಂನಲ್ಲಿ ವಿಡಿಯೋವೊಂದನ್ನು ಇದೀಗ ಹಂಚಿಕೊಂಡಿದ್ದು, ಅದರಲ್ಲಿ ಅವರ ಮುಖ ತೀವ್ರವಾಗಿ ಗಾಯಗೊಂಡಿದ್ದು, ಅವರ ಸ್ಥಿತಿ ಗಂಭೀರವಾಗಿ ಕಾಣ್ತಾ ಇದೆ. ವಿಡಿಯೋವನ್ನು ಪೋಸ್ಟ್ ಮಾಡುತ್ತಾ ಪ್ರೀತ್ ಒಂದು ಎಚ್ಚರಿಕೆ: ಹುಡುಗಿಯರಿಗೆ ಸುರಕ್ಷಿತವಲ್ಲದ ನಗರಗಳಲ್ಲಿ ಮುಂಬೈ ಕೂಡ ಒಂದಾಗಿದೆ ಅಂತ ನಾನು ಕೇಳಿದ್ದೆ. ಆದರೆ ನಾನು ಇದನ್ನು ಅನುಭವಿಸ್ತೀನಿ ಅಂತ ನಾನು ಎಂದಿಗೂ ಊಹಿಸಿರಲಿಲ್ಲ. ನಾನು ಇದನ್ನು ಬರೆಯುವಾಗಲೂ ನನ್ನ ದೇಹ ನಡುಗ್ತಾ ಇದೆ. ನನ್ನ ಕಣ್ಣುಗಳು ಊದ್ಕೊಂಡಿವೆ. ನನ್ನ ಮುಖಕ್ಕೆ ಗಾಯಗಳಾಗಿವೆ ಮತ್ತು ನನಗೆ ಏನಾಯಿತು ಅಂತ ನನಗೆ ಇನ್ನೂ ಅರ್ಥ ಆಗ್ತಾ ಇಲ್ಲ ಅಂತ ಹೇಳಿದರು. ನಾನು ನನ್ನ ಸ್ನೇಹಿತರೊಂದಿಗೆ ಕ್ಲಬ್ನಲ್ಲಿ ಆರಾಮಾಗಿ ಕುಳಿತಿದ್ದೆ. ಇದ್ದಕ್ಕಿದ್ದಂತೆ ಒಬ್ಬ ಹುಡುಗಿ ಒಳಗೆ ಬಂದು ನಮ್ಮನ್ನ ಹೇಗೆ ಒಳಗೆ ಬಿಡಲಾಗಿದೆ ಅಂತ ಜೋರಾಗಿ ಕೂಗೋಕೆ ಪ್ರಾರಂಭಿಸಿದ್ಲು. ಆರಂಭದಲ್ಲಿ ಇದು ಕೇವಲ ಒಂದು ಸಣ್ಣ ಜಗಳ ಆಗಿತ್ತು. ಆದರೆ ನಂತರ ಅವಳ ಸ್ನೇಹಿತರೊಬ್ಬರು ಮಧ್ಯಪ್ರವೇಶಿಸಿ ನಮ್ಮ ಮೇಲೆ ಹಲ್ಲೆ ಮಾಡಿದಾಗ ವಿಷಯ ಗಂಭೀರವಾಯಿತು ಅಂತ ಪ್ರೀತ್ ಹೇಳಿದ್ದಾರೆ. ಅವನು ನನಗೆ ತುಂಬಾ ಹೊಡೆದಿದ್ರಿಂದ ನನ್ನ ಒಂದು ಹಲ್ಲು ಮುರಿದುಕೊಂಡೆ. ಇತರರು ಸಹಾಯಕ್ಕೆ ಬರುವವರೆಗೂ ಹೊಡೆಯೋದು ಮುಂದುವರಿತು. ನಂತರ ಆ ಹುಡುಗಿ ತನ್ನನ್ನು ತಾನು ಪ್ರಭಾವಿ ಅಂತ ಕರೆದುಕೊಳ್ತಾ ಇದ್ದಾಳೆ ಅಂತ ನನಗೆ ತಿಳಿಯಿತು. ನನಗೆ ಇನ್ನೂ ಆಘಾತವಾಗಿದೆ. ಇದೆಲ್ಲ ಹೇಗೆ ಸಂಭವಿಸಿತು? ನಿಜವಾಗಿಯೂ ಅವ್ರು ಯಾರು ಅಂತ ಪ್ರೀತ್ ಕೇಳಿದ್ದಾರೆ. ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅಂತ ಅನೇಕರು ಹೇಳಿದ್ದಾರೆ.